ಕಪ್ಪತ್ ಗುಡ್ಡ. ಓಕೆ, ಹಾಗಾದ್ರೆ ಈಗ ನೋಡಿ ಪ್ಲೇಸ್ ಒಂದು ಸಂರಕ್ಷಿತ ಪ್ರದೇಶ ನ್ಯೂಸ್ ಅಲ್ಲಿ ಇದೆ ಅಂತಂದ್ರೆ ಯಾವ ತರ ಓದ್ಬೇಕು? ಸ್ಟ್ರಕ್ಚರ್ ಪಟಾಪಟ್ ಬರಬೇಕು. ಪ್ರೊಟೆಕ್ಟೆಡ್ ಏರಿಯಾಸ್ ಸ್ಟ್ರಕ್ಚರ್, ಸಂರಕ್ಷಿತ ಪ್ರದೇಶಗಳು. ಫಾಸ್ಟ್ 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 ಫಾಸ್ಟ್. ಪ್ರೊಟೆಕ್ಟೆಡ್ ಏರಿಯಾಸ್ ಸ್ಟ್ರಕ್ಚರ್ ನೋಡ್ರಿ, ರೆಗ್ಯುಲರ್ ಕರೆಂಟ್ ಅಫೇರ್ಸ್ ಬರೋರು ಎಲ್ಲ ಸ್ಟ್ರಕ್ಚರ್ಸ್ ಒಂದ್ ಕಡೆ ಮೇಂಟೈನ್ ಮಾಡಿ ಇಟ್ಕೊಳ್ಳಿ. ಸಾರ್ ನೋ. ಸೊ ಒಂದು A4 ಶೀಟ್ಸ್ ಅಲ್ಲಿ ಬರ್ಕತ್ತೀರೋ ಅಥವಾ ಬುಕ್ ಅಲ್ಲಿ ಬರ್ಕಂತೀರೋ ನಿಮಗೆ ಬಿಟ್ಟಿದ್ದು, ಬಟ್ ಎಲ್ಲ ಸ್ಟ್ರಕ್ಚರ್ ಒಂದ್ ಕಡೆ ಇಟ್ಕೊಳ್ಳಿ ಆಯ್ತಾ. ಸ್ಟ್ರಕ್ಚರ್ ವೈಸ್ ಓದಿದ್ರೆ ಮರ್ತೋಗಲ್ಲ. ಅಗ್ರಿ? ಸ್ಟ್ರಕ್ಚರ್ ವೈಸ್ ಓದಿದ್ರೆ ಮರ್ತೋಗಲ್ಲ. ಓಕೆ. ಸಂರಕ್ಷಿತ ಪ್ರದೇಶಗಳು, ಪ್ರೊಟೆಕ್ಟೆಡ್ ಏರಿಯಾಸ್. ಫಸ್ಟ್ ನೇಮ್, ಹೆಸರು. ಓಕೆ. ಎರಡನೇದು ಆಯ್ತಾ, ಸ್ಟೇಟ್, ರಾಜ್ಯ. ಸ್ಟೇಟ್, ರಾಜ್ಯ. ಕರ್ನಾಟಕದ್ದಾಗಿದ್ರೆ ಜಿಲ್ಲೆ ಮತ್ತು ತಾಲೂಕು ಎರಡು ಇಂಪಾರ್ಟೆಂಟ್. ಡಿಸ್ಟಿಕ್ ಮತ್ತು ತಾಲೂಕು. ಕರ್ನಾಟಕದ್ದಾಗಿದ್ರೆ ಜಿಲ್ಲೆ ಮತ್ತು ತಾಲೂಕು ಎರಡು ಇಂಪಾರ್ಟೆಂಟ್ ಆಯ್ತಾ. ನೆಕ್ಸ್ಟ್ ರಿವರ್ಸ್, ಹರಿಯುವ ನದಿಗಳು. ಹರಿಯುವ ನದಿಗಳು, ರಿವರ್ಸ್. ನೆಕ್ಸ್ಟ್ ವೆಜಿಟೇಷನ್, ಸಸ್ಯ ಸಂಕುಲಗಳು. ವೆಜಿಟೇಷನ್, ಸಸ್ಯ ಸಂಕುಲಗಳು. ಫಾನಾ, FAUNA, ಪ್ರಾಣಿ ಸಂಕುಲಗಳು ಆಯ್ತಾ. ಏನಾದ್ರು ಯುನಿಕ್ನೆಸ್ ಇದ್ರೆ, ವೈಶಿಷ್ಟ್ಯತೆ, ಯುನಿಕ್ನೆಸ್ ಆಯ್ತಾ. ಲಿಸನ್ ಹಿಯರ್. ಈಗ ಸರಿ ನೋಡ್ರ, ನಾವೀಗ ಸಂರಕ್ಷಿತ ಪ್ರದೇಶಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇಂಡಿಯಾದಲ್ಲಿ ವಿ ಹ್ಯಾವ್ 5 ಟೈಪ್ಸ್ ಆಫ್ ಪ್ರೊಟೆಕ್ಟೆಡ್ ಏರಿಯಾಸ್. 5 ತರ ಇದಾವೆ ಸಂರಕ್ಷಿತ ಪ್ರದೇಶಗಳು. ನ್ಯಾಷನಲ್ ಪಾರ್ಕ್ಸ್, ವೈಲ್ಡ್ ಲೈಫ್ ಸ್ಯಾಂಕ್ಚುರೀಸ್, ಕನ್ಸರ್ವೇಷನ್ ರಿಸರ್ವ್ಸ್, ಕಮ್ಯುನಿಟಿ ರಿಸರ್ವ್ಸ್, ಬಯೋಸ್ಪಿಯರ್ ರಿಸರ್ವ್ಸ್. ಕನ್ನಡದಾಗ ಹೇಳ್ರಿ ಸರ್. ರಾಷ್ಟ್ರೀಯ ಉದ್ಯಾನವನಗಳು, ವನ್ಯಜೀವಿ ಅಭಯಾರಣ್ಯಗಳು, ಸಂರಕ್ಷಣಾ ಮೀಸಲುಗಳು, ಸಮುದಾಯ ಮೀಸಲುಗಳು, ಜೀವಗೋಳ ಮೀಸಲು. 5 ತರ ಇದಾವೆ ಆಯ್ತಾ. ಈಗ ನಾವು ಮಾತಾಡ್ತಿರೋದು ಯಾವುದು? ವೈಲ್ಡ್ ಲೈಫ್. ಓಕೆ. ಕಪ್ಪತ್ ಗುಡ್ಡ. ಓಕೆ. ಸೊ ಈ ಸ್ಟ್ರಕ್ಚರ್ ಪ್ರಕಾರ ಫಸ್ಟ್ ಫಿಲ್ ಮಾಡ್ಬಿಡ್ತೀನಿ, ಆ ನಂತರದಲ್ಲಿ ಯಾಕೆ ನ್ಯೂಸ್ ಅಲ್ಲಿ ಇದೆ ಅಂತ ಹೇಳ್ತೀನಿ. ಆಗ್ಬೋದಾ? ಎಸ್ ಆರ್ ನೋ? ಓಕೆ. ಸೊ ಕಪ್ಪತ್ ಗುಡ್ಡ ಒಂದು ಕರ್ನಾಟಕದ ಗದಗ್ ಜಿಲ್ಲೆ ಆಯ್ತಾ. ಕರ್ನಾಟಕದ ಗದಗ್ ಜಿಲ್ಲೆಯಲ್ಲಿ ಕಂಡು ಬರುತ್ತೆ. ರೈಟ್. ಓಕೆ. ಸ್ಟೇಟ್ ಆಯ್ತು, ನೇಮ್ ಆಯ್ತು, ಸ್ಟೇಟ್ ಆಯ್ತು. ನೆಕ್ಸ್ಟ್ ಏನಿದೆ? ರಿವರ್. ಸರ್ ತುಂಗಭದ್ರಾ ನೋಡಿ, ತುಂಗಭದ್ರಾ ನದಿಯ ದಂಡೆಯ ಮೇಲೆ ಬರ್ತಕ್ಕಂಥ ಒಂದು ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಇದು. ಸೊ ಕ್ಯಾಚ್ಮೆಂಟ್ ಏರಿಯಾ ಆಫ್ ತುಂಗಭದ್ರಾ ರಿವರ್. ರಿವರ್ ಆಯ್ತು. ಆಮೇಲೆ ವೆಜಿಟೇಷನ್ ನೋಡಿ ಇಲ್ಲಿ. ಇದು ಪ್ಲೀಸ್ ಲಿಸನ್ ಟು ಮೀ. ಓಕೆ. ಈ ಕಪ್ಪತ್ ಗುಡ್ಡ ಇದೆಯಲ್ಲ, ಇದು ನಿಮಗೆ ಫಸ್ಟ್ ಆಫ್ ಆಲ್ ನೋಡಿ, ಉತ್ತರ ಕರ್ನಾಟಕ, ನಾರ್ತ್ ಕರ್ನಾಟಕ ಕಡೆ ಪರಿಸರ ಶ್ರೀಮಂತಿಕೆ ಇಲ್ಲ. ವೆರಿ ಡ್ರೈ ರೀಜನ್. ಓಕೆ. ಡ್ರೈ ರೀಜನ್. ಗದಗೆಲ್ಲ ಹೋಗ್ಬಿಟ್ರೆ ನೀವು ಏನು ಅಲ್ಲ, ಡ್ರೈ ರೀಜನ್, ಬಿಸಿಲು ಜಾಸ್ತಿ. ಎಕ್ಸೆಪ್ಟ್ ಕೆಲವು ಭಾಗ ಎಲ್ಲಿ ಬೆಳಗಾಂ ಇಂಥ ಕಡೆ ಬಿಟ್ಬಿಟ್ಟು ಮಿಕ್ಕಿದೆಲ್ಲ ಫುಲ್ ಡ್ರೈ ಇದೆ. ಹೌದೇಲ್ ಬನ್ರಿ? ಉತ್ತರ ಕರ್ನಾಟಕದವ್ರ ಕೈ ಐತ್ರಿ? ಉತ್ತರ ಕರ್ನಾಟಕ. ಓಕೆ. ಸೌತ್ ಅವ್ರ ಕೈ? ಸೌತ್ ಎನಿಬಡಿ ಫ್ರಮ್ ಸೌತ್? ಓಕೆ. ಓಕೆ. ಎನಿಬಡಿ ಫ್ರಮ್ ಬ್ಯಾಂಗ್ಳೂರ್ ಇಟ್ ಸೆಲ್ಫ್? ಬ್ಯಾಂಗ್ಳೂರ್. ಎಲ್ಲಿ? ಯಾವ ಏರಿಯಾ? ಇಲ್ಲಿ ಇದು ವಿಜಯನಗರ. ಮನೆನೇ PG, PGನೇ ಮನೆ. ಅಲ್ಲಿ ಯಾರು? ಬೆಂಗಳೂರು. ಯಾವ ಏರಿಯಾ ಸರ್? ಕೂತ್ಕೊಳ್ಳಿ. ಬೆಂಗಳೂರು ಎಲ್ಲಿ? ರೂರಲ್ಲಿ ಎಲ್ಲಿ? ಓಕೆ. ಕೂತ್ಕೊಂಡು ನಂಗೆ. ಓಕೆ. ಬೆಂಗಳೂರು ರೂರಲ್. ಆಮೇಲೆ ಅಲ್ಲಿ ಯಾರು? ಡೈಲಿ ಬರ್ತೀರಾ? ಅಪ್ ಅಂಡ್ ಡೌನ್ ಮಾಡ್ತೀರಾ? ಇಲ್ಲಿ. ಆಮೇಲೆ ಇನ್ನಾರು ಬೆಂಗಳೂರು? ಇಲ್ಲಿ ಅಂಜನಾನಗರ ಹತ್ರ ಬೇಡ್ರಳ್ಳಿ. ಓಕೆ. ಮಾಗಡಿ ಎಲ್ಲ ಒಂದೇ ರೋಡ್ ಅಲ್ಲವಲ್ಲ? ಓಕೆ. ಎನಿಬಡಿ ಫ್ರಮ್ ತುಮಕೂರು? ಪಾವಗಡ. ಓಕೆ. ನಿಮ್ದೇ ಊರು? ತುಮಕೂರು ಜಿಲ್ಲೆ
ತುಮಕೂರು ಜಿಲ್ಲೆ ಎಷ್ಟು ಚೆನ್ನಾಗಿದೆ, ತುಮಕೂರು ಜಿಲ್ಲೆ. ಕುಣಿಗಲ್ ಹತ್ರ ಯಾವ, ಕುಣಿಗಲ್ ಹತ್ರ ಯಾವ ಊರು ಮೇಡಮ್? ಕುಣಿಗಲ್ಲೇನಾ? ಕುಣಿಗಲ್. ನಿಮ್ದು? ಪಾವಗಡಪ್ಪ. ಎನಿಬಡಿ ಅದರ್ ಫ್ರಮ್ ಎನಿಬಡಿ ತುಮಕೂರು? ಸ್ವಲ್ಪ ಚೆನ್ನಾಗಿ ಓದಿ ಆಯ್ತಾ. ಓಕೆ, ಎಸ್, ಗುಡ್. ಎನಿಬಡಿ ಫ್ರಮ್ ಮಂಡ್ಯ? ಮಂಡ್ಯ ಕಡೆ ಮಂಡ್ಯದವ್ರು 3 ಜನ. ಓಕೆ, ಚಿಕ್ಕಮಗ್ಳೂರು. ಓಕೆ, ನೀವು ಹೇಳಿದ್ರಲ್ಲ ಅವತ್ತು. ಓಕೆ, ಮೈಸೂರ. ಈಗ ಮೈಸೂರವ್ರದ್ದು ಹೆಂಗೆ ಅಂದ್ರೆ, ಮೈಸೂರವ್ರಿಗೆ ಎಸ್ಪೆಷಲಿ ಇವತ್ತಿಗೂ ಕರ್ನಾಟಕ ರಾಜಧಾನಿ ಮೈಸೂರವ್ರಿಗೆ, ಬೆಂಗಳೂರಲ್ಲ. ಅಂದ್ರೆ ಅವ್ರಿಗೆ ಮೆಂಟಲ್ ಶಿಫ್ಟ್. ಎಸ್ ಆರ್ ನೋ? ಅವ್ರಿಗೆ ಮೈಸೂರು ತುಂಬಾ ಇಷ್ಟಪಡ್ತಾರಲ್ಲ, ಹಂಗಿದೆ ಸಿಟಿ ಅದು. ಓಕೆ, ಎನಿವೇ ಇದನ್ನ ಯಾಕೆ ಹೇಳಿದೆ ನಾನು ಇವಾಗ? ವೆಜಿಟೇಷನ್ ಕರೆಕ್ಟ್. ಸರ್, ಈ ಉತ್ತರ ಕರ್ನಾಟಕ ಕಡೆ ಇದ್ದರೆ ನೋಡಿ, ನಿಮ್ಗೆ ಅಲ್ಲಿ ಬೆಳಗಾಂ ಬಿಟ್ಬಿಟ್ಟು ಓಕೆ, ಮಿಕ್ಕಿದೆಲ್ಲ ಡ್ರೈ ಲ್ಯಾಂಡ್ ಇದೆ. ಬಟ್ ಆದ್ರೆ ಗದಗಂತ ಬಿಸಿಲಿರ್ತಕ್ಕಂಥ ಊರಲ್ಲೂ ಇಲ್ಲಿ ಫಾರೆಸ್ಟ್ ಕಂಡು ಬರೋದ್ರಿಂದ ಈ ಕಪ್ಪತ್ತಗುಡ್ಡ ವೈಲ್ಡ್ ಲೈಫ್ ಸೆಂಚುರಿಯನ್ನ ಉತ್ತರ ಕರ್ನಾಟಕದ ಪಶ್ಚಿಮ ಘಟ್ಟಗಳು ಅಂತಾನೆ ಬರೋದಿದೆ. ಇಟ್ ಇಸ್ ಆಲ್ಸೋ ನೋನ್ ಆಸ್ ವೆಸ್ಟರ್ನ್ ಘಾಟ್ಸ್ ಆಫ್ ನಾರ್ತ್ ಕರ್ನಾಟಕ, ಉತ್ತರ ಕರ್ನಾಟಕದ ಪಶ್ಚಿಮ ಘಟ್ಟಗಳು ಅಂತ. ಸೊ ಇಲ್ಲಿ ಉಷ್ಣವಲಯದ ಎಲೆ ಉದುರುವ ಕಾಡುಗಳು ಮತ್ತು ಹುಲ್ಲುಗಾವಲುಗಳು, ಕುರುಚಲು ಸಸ್ಯಗಳು, ಪೊದೆಗಳಿಂದ ಕೂಡಿರತಕ್ಕಂಥ ಒಂದು ಅರಣ್ಯ ಇದು. ಓಕೆ, ಕಪ್ಪತ್ ಗುಡ್ಡ ಬಹಳ ಚೆನ್ನಾಗಿದೆ ರೀ. ನೀವು ಫಾರೆಸ್ಟ್ ನೋಡಿ, ಕಪ್ಪತ್ ಗುಡ್ಡ. ನೋಡಿ ಇಮೇಜಸ್, ಇಟ್ ಇಸ್ ವಂಡರ್ಫುಲ್. ನೋಡಿ, ನಾರ್ತ್ ಕರ್ನಾಟಕದಲ್ಲಿ ವೆಸ್ಟರ್ನ್ ಘಾಟ್ಸ್ ನೋಡಿದಂಗೆ ಆಗತ್ತೆ ನಿಮ್ಗೆ. ನಾರ್ತ್ ಕರ್ನಾಟಕದ ಅದು ಗದಗಲ್ ವೆಸ್ಟರ್ನ್ ಘಾಟ್ಸ್ ನೋಡಿದಂಗೆ ಆಗುತ್ತೆ. ಓಕೆ, ಸೊ ಟ್ರಾಪಿಕಲ್ ಡೆಸಿಡಿಯಸ್ ಫಾರೆಸ್ಟ್, ಗ್ರಾಸ್ ಲ್ಯಾಂಡ್ಸ್, ಸ್ಕ್ರಬ್ ವೆಜಿಟೇಷನ್ ಇಂದ ಕೂಡಿರ್ತಕ್ಕಂಥ ಒಂದು ವೈಲ್ಡ್ ಲೈಫ್ ಸ್ಯಾಂಕ್ಚುರಿ. ಸರಿ, ವೆಜಿಟೇಷನ್ ಆಯ್ತಾ? ಸರಿ, ಇಲ್ಲಿ ವೆಜಿಟೇಷನ್ ಆಯ್ತು. ಓಕೆ, ಸೊ ಟ್ರಾಪಿಕಲ್ ಡೆಸಿಡಿಯಸ್ ಫಾರೆಸ್ಟ್, ಗ್ರಾಸ್ ಲ್ಯಾಂಡ್ಸ್ ಮತ್ತೆ ಸ್ಕ್ರಬ್ ವೆಜಿಟೇಷನ್ ಇದೆ. ಓಕೆ, ಈಗ ಪ್ರಾಣಿ ಸಂಕುಲ ತಾನೆ ಮಾತಾಡ್ರೋ? ಓಕೆ, ಪ್ರಾಣಿ ಸಂಕುಲ ನೋಡಿ, ಇಲ್ಲೇನಿರ್ತವೆ? ಲೆಪರ್ಡ್ಸ್, ಚಿರತೆಗಳು. ಓಕೆ, ಚಿರತೆಗಳು ಕಾಣುತ್ತೀವಿ. ಊಲ್ಸ್, ನರಿಗಳು, ತೋಳಗಳು, ಐನಾಸ್, ಊಲ್ಸ್, ಐನಾಸ್, ಬ್ಲಾಕ್ ಬಕ್ಸ್ ಕೃಷ್ಣ ಮೃಗಗಳು. ಓಕೆ, ಕೃಷ್ಣ ಮೃಗಗಳು. ಮತ್ತೆ ರೇರ್ 4 ಹಾರ್ನ್ ಆಂಟಿಲೋಪ್ ಅಂದ್ರೆ ಜಿಂಕೆ, ಚೌಸಿಂಗ ಅಂತ ಕರಿತೀವಿ, ಚೌಸಿಂಗ. ಸೊ ಈ ವಿಶೇಷವಾಗಿರ್ತಕ್ಕಂಥ ಪ್ರಾಣಿ ಪ್ರಭೇದಗಳನ್ನು ಒಳಗೊಂಡಿದೆ ಅಂತ. ಸರಿ, ನೆಕ್ಸ್ಟ್ ಹೇಳಿ. ರಿವರ್ಸ್ ಆಯ್ತು, ವೆಜಿಟೇಷನ್ ಆಯ್ತು. ಯುನಿಕ್ನೆಸ್ ಈಗ ತಾನೇ ಹೇಳಿದ್ದೀನಲ್ಲ. ನೋಡಿ, ಒಂದ್ ನಿಮಿಷ. ಓಕೆ, ಪ್ಲೀಸ್, ಇದು ಯುನಿಕ್ನೆಸ್ ಮಾತಾಡ್ಲೇಬೇಕು. ಕಪ್ಪದ ಗುಡ್ಡ ಯಾನಿಕ್ ಫೇಮಸ್ ಅಂತ ಹೇಳ್ತೀನಿ, ಆಯ್ತಾ? ನೋಡಿ, ಯೂಶುವಲಿ ಪ್ಲೀಸ್ ನಾವು ಯಾವುದೇ ಸಂರಕ್ಷಿತ ಪ್ರದೇಶಗಳ ಘೋಷಣೆ ಮಾಡಬೇಕು ಅಂತ, ನ್ಯಾಷನಲ್ ಪಾರ್ಕ್ ಆಗಿರಲಿ, ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಆಗಿರಲಿ, ಕನ್ಸರ್ವೇಷನ್ ರಿಸರ್ವ್, ಕಮ್ಯುನಿಟಿ ರಿಸರ್ವ್, ಬಯೋಸ್ಪಿಯರ್ ರಿಸರ್ವ್, ಯಾವುದೇ ಸಂರಕ್ಷಿತ ಪ್ರದೇಶಗಳನ್ನ ಘೋಷಣೆ ಮಾಡಬೇಕು ಅಂದಾಗ ಅಲ್ಲಿ ವನ್ಯಜೀವಿಗಳು ಇರಬೇಕು. ಹೌದೇ ಇಲ್ಲ? ಎಸ್ ಆರ್ ನೋ? ಆದ್ರೆ ಕರ್ನಾಟಕದಲ್ಲಿ ಇದೊಂದೇ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ. ಓಕೆ, ಸಸ್ಯ ಸಂಕುಲಗಳ ಶ್ರೀಮಂತಿಕೆಗೋಸ್ಕರ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಂತ ಕರೆದಿರೋದು. ನೀವು ಬೇಕಾದ್ರೆ ಯಾವುದೇ ತಗೊಳ್ಳಿ, ಅಲ್ಲಿ ಪ್ರಾಣಿ ಪ್ರಭೇದಗಳನ್ನ ರಕ್ಷಣೆ ಮಾಡ್ಲಿಕ್ಕೆ, ಓಕೆ, ಅಂದ್ರೆ ಅನಿಮಲ್ ಸ್ಪೀಶೀಸ್ ರಕ್ಷಣೆ ಮಾಡೋಕ್ಕೋಸ್ಕರ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಮಾಡಿರ್ತೀವಿ. ಆದ್ರೆ ಇಟ್ ಇಸ್ ದ ಓನ್ಲಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಇನ್ ಕರ್ನಾಟಕ, ಎಂಟೈರ್ ಕರ್ನಾಟಕ, ವೇರ್ ವಿ ಹ್ಯಾವ್ ಪ್ರಿಸರ್ವ್ಡ್ ಫ್ಲೋರಾ ಇನ್ಸ್ಟೆಡ್ ಆಫ್ ಫಾನಾ. ಪ್ರಾಣಿ ಸಂಕುಲಗಳಿಗೆ ಬದಲಾಗಿ ಸಸ್ಯ ಸಂಕುಲಗಳ ಸಂರಕ್ಷಣೆಗಾಗಿ ಘೋಷಿತಗೊಂಡಿರತಕ್ಕಂಥ ಕರ್ನಾಟಕದ ಏಕೈಕ ವನ್ಯಜೀವಿ ಅಭಯಾರಣ್ಯ ಕಪ್ಪತ್ತಗುಡ್ಡ. ಯುನಿಕ್ನೆಸ್ ಯಾಕೆ ಸರ್ ಅಂತಂದ್ರೆ, ಸರ್ ಆ ಇಡೀ ಫಾರೆಸ್ಟ್ ನಾನೇನ್ ತೋರಿಸ್ತಾ ಇದ್ನಲ್ಲ, ಓಕೆ, ಇಡೀ ಫಾರೆಸ್ಟ್ ನಾನೇನ್ ತೋರಿಸ್ತಾ ಇದ್ದೀನಲ್ಲ, ಇಲ್ಲಿ 400ಕ್ಕೂ ಹೆಚ್ಚು ಗಿಡಮೂಲಿಕೆಗಳ ಪ್ರಭೇದಗಳಿದಾವೆ, ಮೆಡಿಸಿನಲ್ ಪ್ಲಾಂಟ್ಸ್. ಓಕೆ, ಒಂದಷ್ಟು ಉದಾಹರಣೆಗಳನ್ನು ಕೊಡ್ಬೋದು ನಾವು ಬೇಕಾದ್ರೆ. ಓಕೆ, ಅಂದ್ರೆ ಮೆಡಿಸಿನಲ್ ಪ್ಲಾಂಟ್ಸು, ಬುಟಿಯಾ ಅಂತಿದೆ, ಮೋನೋಸ್ಪರ್ಮ ಅಂತಿದೆ, ಈ ಥರದ್ದು
ಸೊ 400ಕ್ಕೂ ಹೆಚ್ಚು ಮೆಡಿಸಿನಲ್ ಪ್ಲಾಂಟ್ ಸ್ಪೀಶೀಸ್ ಇದಾವೆ. ಆಯ್ತಾ? ನೆಕ್ಸ್ಟ್ ಏನಿದೆ ಅಷ್ಟೇನಾ? ಎಸ್ ಆರ್ ನೋ? ಮತ್ತೆ ಇಲ್ಲಿ 12ನೇ ಶತಮಾನಕ್ಕೆ ಸಂಬಂಧಪಟ್ಟಂತ ರಾಷ್ಟ್ರಕೂಟರ ಒಂದು ದೇವಸ್ಥಾನ ಕಾಣ್ತೀವಿ, ದಂಬಲ ದೇವಸ್ಥಾನ ಅಂತಿದೆ. 12ನೇ ಶತಮಾನಕ್ಕೆ 12ನೇ ಶತಮಾನಕ್ಕೆ ಸಂಬಂಧಪಟ್ಟಂತ ರಾಷ್ಟ್ರಕೂಟರ ದಂಬಲ ದೇವಸ್ಥಾನವನ್ನು ಕೂಡ ಕಾಣ್ತೀವಿ. ಇದು ಕಪ್ಪತ್ತಗುಡ್ಡ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ. ಈ ತರ ಸ್ಟ್ರಕ್ಚರ್ ಪ್ರಕಾರ ಓದಿ. ಓಕೆ, ರಿಪೀಟ್ ಮಾಡ್ತೀನಿ ಸ್ಟ್ರಕ್ಚರ್. ಹೆಸರು ಇಂಪಾರ್ಟೆಂಟು, ನೇಮ್, ಎರಡನೇದು ಸ್ಟೇಟ್ ರಾಜ್ಯ, ಅದು ಕರ್ನಾಟಕದಲ್ಲಿದ್ದ ಜಿಲ್ಲೆ ಅಥವಾ ತಾಲೂಕು ಇಂಪಾರ್ಟೆಂಟ್ ಆಗುತ್ತೆ, ಹರಿಯುವ ನದಿಗಳು, ಸಸ್ಯ ಸಂಕುಲಗಳು, ಪ್ರಾಣಿ ಸಂಕುಲಗಳು, ವೈಶಿಷ್ಟ್ಯತೆ. ಕ್ಲಿಯರಾ? ಸರಿ, ಈಗ ಯಾಕೆ ಸರ್ ನ್ಯೂಸ್ ಅಲ್ಲಿ ಇದೆ ಅಂತ. ಓಕೆ ಸರಿ, ನ್ಯೂಸ್ ಅಲ್ಲಿ ಯಾಕಿದೆ, ವೈ ಇಟ್ ಇಸ್ ಇನ್ ನ್ಯೂಸ್. ನೋಡಿ ಪ್ಲೀಸ್, ಇದಕ್ಕೊಂದು ಕಾನ್ಸೆಪ್ಟ್ ಅರ್ಥ ಆಗ್ಬೇಕು ನಿಮ್ಗೆ. ನೋಡ್ರ, ನಾನೀಗೊಂದು ಹೊಸ ಕಾನ್ಸೆಪ್ಟ್ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ, ಎಕಲಾಜಿಕಲ್ ಸೆನ್ಸಿಟಿವ್ ಝೋನ್ ಅಂತ. ಪರಿಸರ ಸೂಕ್ಷ್ಮ ವಲಯ, ಎಕಲಾಜಿಕಲ್ ಸೆನ್ಸಿಟಿವ್ ಝೋನ್, ಪರಿಸರ ಸೂಕ್ಷ್ಮ ವಲಯ. ವಾಟ್ ಯು ಮೀನ್ ಬೈ ಎಕಲಾಜಿಕಲ್ ಸೆನ್ಸಿಟಿವ್ ಝೋನ್? ಸರ್, ಇದೊಂದು ಸಂರಕ್ಷಿತ ಪ್ರದೇಶ ಅಂತ ಇಟ್ಕೊಳ್ಳಿ. ಸಂರಕ್ಷಿತ ಪ್ರದೇಶ ಯಾವ್ದು ಬೇಕಾರಾಗಿರ್ಲಿ, ನ್ಯಾಷನಲ್ ಪಾರ್ಕ್ ಆದ್ರೂ ಆಗಿರ್ಲಿ, ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಬೇಕಾದ್ರೂ ಆಗಿರ್ಲಿ. ಓಕೆ, ಎನಿ ಪ್ರೊಟೆಕ್ಟೆಡ್ ಏರಿಯಾ. ಅದರ ಹೃದಯ ಭಾಗವನ್ನ ನಾವು ಕೋರ್ ಝೋನ್ ಅಂತ ಕರಿತೀವಿ. ಕೋರ್ ಝೋನ್. ಇಲ್ಲಿ ಕಾಡಿದೆ, ಇಲ್ಲಿ ನಾಡಿದೆ. ಕಾಡು ಮತ್ತು ನಾಡಿನ ನಡುವೆ ಈ ಟ್ರಾನ್ಸಿಷನ್ ಝೋನ್ ಅನ್ನ ಬಫರ್ ಝೋನ್ ಅಂತ ಕರೀತೀವಿ. ಬಫರ್ ಝೋನ್ ಅಂತ. ಆಯ್ತಾ? ಸೊ ಈ ಬಫರ್ ಝೋನ್ ಇಂದ 10 ಕಿಲೋಮೀಟರ್ ಹೊರವ್ಯಾಪ್ತಿಯನ್ನ ಎಕಲಾಜಿಕಲ್ ಸೆನ್ಸಿಟಿವ್ ಝೋನ್, ಎಕಲಾಜಿಕಲ್ ಸೆನ್ಸಿಟಿವ್ ಝೋನ್ ಅಂತ ಕರೀತೀವಿ. ಪರಿಸರ ಸೂಕ್ಷ್ಮ ವಲಯ. ಸಂರಕ್ಷಿತ ಪ್ರದೇಶದ ಹೃದಯ ಭಾಗವನ್ನ ಕೋರ್ ಝೋನ್, ಸ್ಥಿತ್ಯಂತರ ವಲಯನ ಬಫರ್ ಝೋನ್. ಓಕೆ, ಟ್ರಾನ್ಸಿಷನ್ ಝೋನ್ ಇಂದ 10 ಕಿಲೋಮೀಟರ್ಸ್ ಹೊರವ್ಯಾಪ್ತಿಯನ್ನ ಎಕಲಾಜಿಕಲ್ ಸೆನ್ಸಿಟಿವ್ ಝೋನ್, ಪರಿಸರ ಸೂಕ್ಷ್ಮ ವಲಯ. ಓಕೆ, ಒಂದು ಕ್ವಶನ್ ಆಗಿದೆ, ಈ ಎಕಲಾಜಿಕಲ್ ಸೆನ್ಸಿಟಿವ್ ಝೋನ್ಸ್ ಆರ್ ನೋಟಿಫೈಡ್ ಅಂಡರ್ ವಿಚ್ ಆಕ್ಟ್? ಯಾವ ಕಾಯ್ದೆ ಕೆಳಗೆ ಮಾಡ್ತಾರೆ ಅಂತ ಅನ್ಬಿಟ್ಟು. ಓಕೆ, ಎಕಲಾಜಿಕಲ್ ಸೆನ್ಸಿಟಿವ್ ಝೋನ್ಸ್ ಆರ್ ನೋಟಿಫೈಡ್ ಅಂಡರ್ ವಿಚ್ ಆಕ್ಟ್? ಸರ್ ಕೇಳಿ ತಪ್ಪು ಮಾಡ್ತೀರಾ. ಓಕೆ, 2024 KS ಕ್ವಶನ್ ಇದು. ಓಕೆ, ಆನ್ಸರ್ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಆಕ್ಟ್ 1986, ಪರಿಸರ ಸಂರಕ್ಷಣಾ ಕಾಯ್ದೆ 1986. ಬಹಳ ಜನ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಅಂತ ಆಗ್ತಿರ. ಗೊತ್ತು ನನಗೆ, ನಾವು ಅದೇ ತಪ್ಪು ಮಾಡಿರೋದು. ಓಕೆ ಸರ್, ಪರಿಸರ ಸೂಕ್ಷ್ಮ ವಲಯಗಳನ್ನು ಯಾವ ಕಾಯ್ದೆ ಕೆಳಗಡೆ ಗೊತ್ತುಪಡಿಸಲಾಗುತ್ತದೆ? ಪರಿಸರ ಸಂರಕ್ಷಣಾ ಕಾಯ್ದೆ 1986, ನಾಟ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972. ಆಯ್ತಾ? ಸರಿ, ಈಗ ಒಂದು ಜಾಗವನ್ನ ಎಕಲಾಜಿಕಲ್ ಸೆನ್ಸಿಟಿವ್ ಝೋನ್ ಅಂತ ಘೋಷಣೆ ಮಾಡಿದೀವಿ ಅಂದ್ರೆ, ಅಲ್ಲಿ 3 ರೀತಿ ಚಟುವಟಿಕೆ ಇರುತ್ತೆ. 3 ರೀತಿ ಆಕ್ಟಿವಿಟೀಸ್ ಅನ್ನ 3 ರೀತಿ ಕ್ಲಾಸಿಫೈ ಮಾಡಿರ್ತಾರೆ. ಒಂದು ಪ್ರೊಹಿಬಿಟೆಡ್ ಆಕ್ಟಿವಿಟೀಸ್, ಎರಡನೇದು ರೆಗ್ಯುಲೇಟೆಡ್ ಆಕ್ಟಿವಿಟೀಸ್, ಮೂರನೇದು ಫಸ್ಟ್ ಕರೆಕ್ಟೇ ಇತ್ತು ಆಕ್ಚುಲಿ, ಪ್ರೊಹಿಬಿಟೆಡ್ ಆಕ್ಟಿವಿಟೀಸ್, ಇನ್ನೊಂದು ರೆಗ್ಯುಲೇಟೆಡ್ ಆಕ್ಟಿವಿಟೀಸ್, ಮೂರನೇದು ಪರ್ಮಿಟೆಡ್ ಆಕ್ಟಿವಿಟೀಸ್. ಅಪ್ಪಾಜಿ ಇಲ್ಲಿ ನೋಡ್ರಲ್ಲಿ ಪರಿಸರ ಸೂಕ್ಷ್ಮ ವಲಯಗಳಲ್ಲಿ ಚಟುವಟಿಕೆಗಳನ್ನು ವರ್ಗೀಕರಣ ಮಾಡಲಾಗಿದೆ. ನಿಷೇಧಿತ ಚಟುವಟಿಕೆಗಳು, ನಿಯಂತ್ರಿತ ಚಟುವಟಿಕೆಗಳು, ಅನುಮತಿಸಲಾಗಿರುವ ಚಟುವಟಿಕೆಗಳು ಅಂತ. ಸರಿ, ಪ್ರಾಹಿಬಿಟೆಡ್ ಆಕ್ಟಿವಿಟೀಸ್ಗೆ ಎಕ್ಸಾಂಪಲ್ ಕೊಡಿ ಸರ್. ಅದನ್ನು ಎಕ್ಸಾಂಪಲ್ ಕ್ವಶನ್ ಕೇಳಿದಾನೆ. ಪ್ರಾಹಿಬಿಟೆಡ್ ಆಕ್ಟಿವಿಟೀಸ್ ಯಾವ್ಯಾವ? ಗಣಿಗಾರಿಕೆ, ಕೈಗಾರಿಕೆಗಳ ಸ್ಥಾಪನೆ, ಸ್ಫೋಟಕ ವಸ್ತುಗಳ ಬಳಕೆ, ವನ್ಯಜೀವಿಗಳ ಬೇಟೆ, ಇವೆಲ್ಲ ಪ್ರಾಹಿಬಿಟೆಡ್, ಮಾಡಂಗೇ ಇಲ್ಲ. ರೆಗ್ಯುಲೇಟೆಡ್ ಅಂತಂದ್ರೆ ಪರ್ಮಿಷನ್ ಕೊಡ್ತೀವಿ ಬಟ್ ಜಾಸ್ತಿ ಕೊಡಲ್ಲ. ಟೂರಿಸಂ, ಸೈಂಟಿಫಿಕ್ ರಿಸರ್ಚಸ್, ಪ್ರವಾಸೋದ್ಯಮ, ವೈಜ್ಞಾನಿಕ ಸಂಶೋಧನೆಗಳ ಅವಕಾಶ ಇದೆ ಬಟ್ ಜಾಸ್ತಿ ಇಲ್ಲ. ಪರ್ಮಿಟೆಡ್ಗೆ ಅನುಮೋದಿಸಲಾಗಿರುವ ಚಟುವಟಿಕೆಗಳು. ಓಕೆ, ಪರ್ಮಿಟೆಡ್ ಅಗ್ರಿಕಲ್ಚರ್, ಕ್ರಿಯೇಷನ್ ಆಫ್ ಗ್ರೇಸಿಂಗ್ ಫೀಲ್ಡ್ಸ್, ಗೋಮಾಳಗಳ ಸೃಷ್ಟಿ,
ಕೃಷಿ, ಜಲಸಂಪನ್ಮೂಲಗಳ ಬಳಕೆ, ನವೀಕರಿಸಬಹುದಾದ ಇಂಧನಗಳ ಉತ್ಪಾದನೆ, ಪ್ರೊಡಕ್ಷನ್ ಆಫ್ ರಿನ್ಯೂವೇಬಲ್ ಎನರ್ಜಿ, ಯೂಸೇಜ್ ಆಫ್ ವಾಟರ್ ರಿಸೋರ್ಸಸ್, ಅಗ್ರಿಕಲ್ಚರ್, ಗ್ರೇಸಿಂಗ್ ಫೀಲ್ಡ್ಸ್, ಇವೆಲ್ಲ ಪರ್ಮಿಷನ್ ಇದೆ. ಆಯ್ತಾ? ಈಗ ಯಾಕೆ ನ್ಯೂಸ್ ಅಲ್ಲಿದೆ ಕಪ್ಪತ್ ಗುಡ್ಡ ಅಂತಂದ್ರೆ, ಸರ್ ನೋಡಿ, ಇಲ್ಲಿ ಒಂದು ಡಿವಿಷನ್ ಬೆಂಚ್, ಒಂದು ವಿಭಾಗೀಯ ಪೀಠ, ಕರ್ನಾಟಕ ಹೈಕೋರ್ಟು, ಜಸ್ಟಿಸ್ ವಿಭು ಬಕ್ರು ಮತ್ತು ಜಸ್ಟಿಸ್ CM ಪೂನಾಚಾ ಇವರು ಹೇಳಿದ್ದಾರೆ ನೋಡಿ, 2019 ಕಪ್ಪತ್ ಗುಡ್ಡದು ಎಕಲಾಜಿಕಲ್ ಸೆನ್ಸಿಟಿವ್ ಝೋನ್ ಇದೆಯಲ್ಲ, ಈಗ ಎಕಲಾಜಿಕಲ್ ಸೆನ್ಸಿಟಿವ್ ಝೋನ್ ಗೊತ್ತಾಯ್ತಾ ಇಲ್ಲ ನಿಮ್ಗೆ, ಪರಿಸರ ಸೂಕ್ಷ್ಮ ವಲಯ ಇದೆಯಲ್ಲ, ಅದರಲ್ಲಿ 244 ಚದರ ಕಿಲೋಮೀಟರ್ನ ಕಡಿಮೆ ಮಾಡಲಾಗಿತ್ತು. ಅದು ಕಾನೂನು ಬಾಹಿರ ಅಂತ ವಿಭಾಗೀಯ ಪೀಠ ತೀರ್ಪು ಕೊಟ್ಟಿದೆ. ಆ ಕಾರಣಕ್ಕಾಗಿ ಕಪ್ಪತ್ ಗುಡ್ಡ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ನ್ಯೂಸ್ ಅಲ್ಲಿ ನೋಡಿ. ಅದರಲ್ಲಿ ಸುಮ್ಮನೆ ನಿಮ್ಗೆ ಹೆಡ್ಡಿಂಗ್ಗಳು, ನ್ಯೂಸ್ ಪೇಪರ್ ಅರ್ಥ ಆಗಲ್ಲ ನಿಮಗೆ. ಒಂದು ವೈಲ್ಡ್ ಲೈಫ್ ಸ್ಯಾಂಕ್ಚುರಿನ ಯಾವ ರೀತಿ ಓದಬೇಕು ಅಂತ ಗೊತ್ತಿರಬೇಕು. ಅದಾದ ಮೇಲೆ ಎಕಲಾಜಿಕಲ್ ಸೆನ್ಸಿಟಿವ್ ಝೋನ್ಸ್ ಅಂದ್ರೇನು, ಯಾವ ಕಾಯ್ದೆ ಕೆಳಗಡೆ ಘೋಷಣೆ ಮಾಡ್ತಾರೆ, ಅಲ್ಲಿ ಪರ್ಮಿಟೆಡ್ ಆಕ್ಟಿವಿಟೀಸು, ಪ್ರಾಹಿಬಿಟೆಡ್ ಆಕ್ಟಿವಿಟೀಸು, ರೆಗ್ಯುಲೇಟೆಡ್ ಆಕ್ಟಿವಿಟೀಸು, ಅದು ಗೊತ್ತಿರಬೇಕು. ಆಮೇಲೆ ಅದು ಯಾಕೆ ನ್ಯೂಸ್ ಅಲ್ಲಿ ಇದೆ ಅಂತ ಗೊತ್ತಿರಬೇಕು. ಬೇಸಿಕ್ಸ್ ಗೊತ್ತಿಲ್ಲ ಅಂದ್ರೆ ಕರೆಂಟ್ ಅಫೇರ್ಸ್ ಡೀಲ್ ಮಾಡಕ್ ಬರಲ್ಲ. ಅಂಡರ್ಸ್ಟ್ಯಾಂಡಿಂಗ್ ಬಸ್, ಎಸ್ ಆರ್ ನೋ? ಓಕೆ. ಸೊ ರೀಸೆಂಟ್ ಆಗಿ ಕರ್ನಾಟಕದ ಎಲಿವೇಟ್ ಕಾರ್ಯಕ್ರಮ ನ್ಯೂಸ್ ಅಲ್ಲಿದೆ. ಓಕೆ, ನನಗೆ ಟೈಮ್ದು ಅಭಾವ ಇರೋದ್ರಿಂದ ಮೋಸ್ಟ್ ಇಂಪಾರ್ಟೆಂಟ್ ಒಂದು 3-4 ಟಾಪಿಕ್ ಹೇಳ್ಕೊಟ್ಬಿಡ್ತೀನಿ. ಆಗ್ಬೋದಾ ಸರ್? ಒಂದು 6:15, 6:20 ಬಿಡ್ತೀನಿ, ಆಗ್ಬೋದಾ? ಎಸ್ ಆರ್ ನೋ? ಯಾವ್ದನ್ನ ನೀವೇ ಓದ್ಕೋಬಹುದು, ಅದನ್ನು ಬಿಟ್ಬಿಡ್ತೀನಿ. ಟಫ್ ಇರೋ ನಾನು ಹೇಳ್ಕೊಡ್ತೀನಿ, ಅಥವಾ ಮೋಸ್ಟ್ ಇಂಪಾರ್ಟೆಂಟ್ ಹೇಳ್ಕೊಡ್ತೀನಿ. ಎಸ್ ಆರ್ ನೋ?